ನನ್ನ ತಂಗಿಗೆ ತುಂಬಾ ದಿನ ಲೆಟರ್ ಕೊಡ್ತಾವ್ರೆ ಸರ್ ಇವರು. ನಾನು ಕೊಡ್ತೀನಿ ಸರ್. ನಾನು ನೋಡಿ ರ್ಯಾಪಿಡೋ ಕಾಯ್ತಾ ಇದ್ದೀನಿ, ನಾನು ಕೊಟ್ಟಿದ್ದಾರೆ. ನೀವು ನನ್ನ ಕಣ್ಮುಂದೆ ಮುಂದೆ ನೋಡಿದ್ನಲ್ಲ ನಾನು ಕೊಟ್ಟಿದ್ದು. ಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಮ ಕೊಟ್ಟಿಲ್ಲ ಸರ್. ನಾನು 15-20 ದಿನ ಆಯ್ತು. ಕೊಟ್ಟಿಲ್ಲ ನಾನು. ಏನೋ ಎಲ್ಲರೂ ತಿಂತಾರೆ ದೋಸೆ, ನನಗೆ ಆಸೆ. ಏನೋ ಕಥೆ ಇದೆಲ್ಲ. ಅಡ್ರೆಸ್ ಎಲ್ಲಿ ಬರ್ತೈತೆ? ಇಷ್ಟೊತ್ತು ಬೇಕಾ ಒಂದು ಓದಕ್ಕೆ? ಅಲ್ಲ ನಿಮ್ಗೆ ಗೊತ್ತಿಲ್ವಾ? ಅಲ್ಲ ಒಂಚೂರು ಹೇಳಿ ಅಲ್ಲ ಎಲ್ಲಿ ಬರುತ್ತೆ ಅಂತ. ಹೌದಾ, ಇದ್ಯಾವ ಏರಿಯಾ? ನಾನೊಂದು ಕೇಳ್ತಿದ್ದೀನಿ, ನೀನೊಂದು ಹೇಳ್ತಿದ್ದೆ. ಅಯ್ಯೋ ದೇವ್ರೆ. ಏನ್ ಇವರೇನ ಕೊಡ್ತಾ ಇದ್ದು? ಹಾ ಹೌದು. ಏನಿದು ಗೊತ್ತಿಲ್ಲ. ಇಷ್ಟಿನ ಲೆಟರ್ ಕೊಡ್ತಾ ಇದ್ರ ಅಂತ ಇವರೇನ ಇವಾಗ ಇಲ್ಲಾಟ ಹಾಕೊಂಡು ಕೊಡ್ತಿದ್ದಾರೆ ನೋಡು. ಏನ್ ಕಥೆ ಇದು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನೇನು ಕೊಡ್ತಿಲ್ಲ ಸರ್. ನಾನು ನೋಡಿದ್ನಲ್ಲ, ಕಣ್ಮುಂದೆ ಬಂದು ನೋಡಿದ್ನಲ್ಲ ಇವಾಗ. ಕೊಡ್ತಿಲ್ಲ. ಅವಾಗ ಇದು ಮಾಡೋದು ನನಗೆ. ಇದು ಅಡ್ರೆಸ್ ಕೇಳೋದು ನನಗೆ. ಇದು ತಪ್ಪಿದು. ಅಡ್ರೆಸ್ ನನ್ಗೆ ಕೇಳೋದು ಸರ್. ನನಗೆ ಎಷ್ಟು ದಿನ ಹೇಳ್ತಾಳೆ ಗೊತ್ತಾ? ಲೆಟರ್ ಕೊಡ್ತಾವ್ರೆ ಒಬ್ರು. ಹೇಳಿದಲ್ಲ ಸರ್, ನಾನು ಅವರೇ ಕೊಟ್ಟು ಕೇಳಿ ಎಲ್ಲಿ ಬರುತ್ತೆ ಅಡ್ರೆಸ್ ಅಂತ ಹೇಳೋದು ಅಷ್ಟೇ. ಯಾಕಂದ್ರೆ ವಿಡಿಯೋ ಕಾಲ್ ಇದ್ದಾರೆ ಅವರೇನೆ, ಬೇರೆ ಅಡ್ರೆಸ್ ಇದು. ಇದು ಅಡ್ರೆಸ್ ಏನ್ ಗೊತ್ತಾ, ಕೊಟ್ಬಿಟ್ಟು ನಂಗೆ ಗೊತ್ತಿಲ್ಲ, ನಂಗೆ ಸರಿ, ಅಲ್ಲಿ ಏನಿದೆ ಅದು? ಸರ್ ನನಗಂತ ಗೊತ್ತಿಲ್ಲ ಯಾವ ಏರಿಯಾ ಬರುತ್ತೆ ನೋಡಿ ಅಂತ ಇದು ಮಾಡೋದು ನನಗೆ. ಸರಿ, ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಸರ್. ಅಡ್ರೆಸ್ ಅಂತ ಹೇಳ್ತೀರಾ ಸರ್? ಒಂದೆರಡು ನಿಮಿಷ ಇರ್ರಿ ಸರ್. ನನಗೆ ಕೊಟ್ಬಿಟ್ಟು ನನಗೆ ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಈಗ ಅಲ್ಲಿ ಕೇಳಿ ನೋಡಿ ಅಂದ್ಬಿಟ್ಟು ನನಗೆ ಫೋನ್ ಮಾತಾಡ್ತಾ ಇದ್ದೀನಿ. ತಪ್ಪಿದು. ನನ್ನ ತಂಗಿಗೆ ತುಂಬಾ ದಿನ ಲೆಟರ್ ಕೊಡ್ತಾವ್ರೆ ಸರ್ ಇವರು. ನಾನೇನು ಕೊಡ್ತಿದ್ದೀನಿ ಸರ್. ನಾನು ನೋಡಿ ರ್ಯಾಪಿಡೋ ಕಾಯ್ತಾ ಇದ್ದೀನಿ, ನನಗೆ ಕೊಟ್ಟಿದ್ದಾರೆ. ನೀವು ನನ್ನ ಕಣ್ಮುಂದೆ ನೋಡಿದ್ನಲ್ಲ ನಾನು ಕೊಟ್ಟಿದ್ದು. ಕೊಟ್ಟಿಲ್ಲ. ಕೊಟ್ಟಿಲ್ಲ ನಮ್ಮ ನಾನು ಕೊಟ್ಟಿಲ್ಲ ಸರ್. ನಾನು 15-20 ದಿನ ಆಯ್ತು. ನಾನು ಕೊಟ್ಟಿಲ್ಲ. ನಾನು ಮತ್ತೆ ಅವ್ರು ಹೇಳ್ತಾವ್ರಲ್ಲ ಅಲ್ಲಿ. ನಾನಿಲ್ಲ ಸರ್, ನಾನು ಸೇಲ್ಸ್ ಬಂದ್. ನಾನು ಅದಕ್ಕೆ ಕೇಳಿ ಅಡ್ರೆಸ್ ಹೇಳ್ತಾ ಇದ್ದೀನಿ. ನಾನು ನಾನು ಕೊಟ್ಟಿಲ್ಲ ಸರ್. ನನ್ನ ಲೆಟರ್ ನಾನೇ ಕೊಡ್ಲಿ. ನಾನೇ ಕೊಡ್ಲಿ ನನ್ನ ಲೆಟರ್ನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಲ್ಲ ಅಣ್ಣ, ಇದು ತಪ್ಪಿದು. ಯಾವಾಗಿಂದ ಕೊಡ್ತಾರಮ್ಮ? ನಾನು ಕೊಡ್ತಿಲ್ಲ ಸರ್. ನಾನೇ ಕೊಟ್ಟಿಲ್ಲ. ನಾನು ಹೇಳ್ತಾವ್ರಲ್ಲ ಮತ್ತೆ ಅವರು. ನಾನು ಕೊಟ್ಟಿಲ್ಲ. ಕಣ್ಮುಂದೆ ನಾನು ನೋಡ್ಬಿಟ್ಟೆ, ಅವತ್ತಿಂದ ಹೇಳ್ತಾನೆ ಇಲ್ಲು. ಕೇಳಿ ನಾನು ಕೊಟ್ಟಿಲ್ಲ. ಮುಂದೆ ಬನ್ನಿ, ಅಂಗಡಿ ಬೇಡ, ಇಲ್ಲಿ ಮುಂದೆ ಬನ್ನಿ. ಏನಾದ್ರು ಮುಂದೆನೇ ಮಾತಾಡೋಣ. ಮುಂದೆ ಇಲ್ಲಿ ಬನ್ನಿ. ಆಯ್ತು ಬಾ ಮುಂದೆ. ಹೇಳಿ ಸರ್. ಇವಾಗ ಏನ್ ಕತೆ, ಏನ್ ಮಾಡ್ಬೇಕಂತ ಇದೀರ? ನಾನು ಮಾಡ್ತಿಲ್ಲ. ನನ್ಗೇನು ಇವಾಗ ಅವ್ಳು ಸುಳ್ಳು ಹೇಳ್ತಾಳ ಅವಳು. ಗೊತ್ತಿಲ್ಲ ಸರ್. ಇಲ್ಲೆಲ್ಲ ಮಾತಾಡಕ್ಕಾಗಲ್ಲ. ಏನು ಕೋಣನ್ ಕುಂಟೆಗೆ ಹೋಗೋಣ ಅಂತ ಇದ್ದಾರೆ. ಸರಿ, ನೀವು ಏನಿದೆ ಓದಿ. ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ನಾನು ಇಲ್ಲಿ ಅಡ್ರೆಸ್ ಹೇಳ್ತೀನಿ. ನಾನು ಫಸ್ಟ್ ಗೊತ್ತಿಲ್ಲ ಅಂತ ಹೇಳಿದ್ರು. ಏನ್ ಬರ್ತಿದ್ದೀರಾ ನೀವೇ ಹೇಳಿ ಅಂದ್ರೆ. ಏನಿದು ಬಾರೆ ಬಾರೆ ಬಂಗಾರಿ ನೀನೇ ನನ್ನ ಸಿಂಗರು. ನಾನೇ ಬರಲಿ. ನನ್ನ ಅಕ್ಷರ ಬರೋದಿಲ್ಲ. ನಂಗೆ ನನ್ನ ಅಕ್ಷರ ಬೇಕಾದ್ರೆ ತೋರ್ಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸರಿನಾ? ಎಲ್ಲರೂ ತಿಂತಾರೆ ದೋಸೆ, ನಿನ್ ಮೇಲೆ ನನಗೆ ಆಸೆ. ತಪ್ಪು ಇದು. ನನ್ನ ಅಕ್ಷರ ತೋರ್ಸ್ಬಿಡ್ತೀನಿ, ಬೇಕು ನೋಡ್ಕೊಳ್ಳಿ. ನಾನು ಸರಿನಾ? ನನ್ನ ಅಕ್ಷರ ಈ ತರ ಬರೋದು. ನಾನು ಇವಾಗ ಅಲ್ಲ ಇವಾಗ ನಮ್ಗೆ ತಗ್ಲಾಕೊಂಡಿದೆ. ತಗ್ಲಾಕೊಂಡಿದ್ದೀರ ಅಂತ ಹತ್ರ ಹೇಳ್ಬಾರ್ದು ನನ್ನ ಹತ್ರ. ನನ್ನ ಅಕ್ಷರನೇ ಹಿಂಗೆ. ನಾನು ಯಾಕೆ ಬರಲಿಲ್ಲ? ಆ ಥರ ಬರಲಿಲ್ಲ. ಈ ಸುಮ್ನೆ ಎತ್ತಿಕಣ, ಇದು ಇಂಗ್ಲಿಷ್ ಅದು. ಕನ್ನಡ ಗೊತ್ತಾಗಲ್ಲ, ಕನ್ನಡಕ್ಕೂ ಇಂಗ್ಲಿಷ್ ಗೊತ್ತಾಗಲ್ವಾ? ಒಂದೇ ತರ ಇದೆ ನೋಡಿ, ಒಂದೇ ತರ ಇದೆ ನೋಡಿ. ಹೆಂಗಿದೆ ಮೇಡಮ್? ಒಂದೇ ತರ ಇಲ್ಲಿ ನೋಡಿ, ಈ ಆಸೆ ಮೇಲೆ ಇಡೋ 0 ನೋಡಿ, ಇಲ್ಲಿ ಬರ್ದಿರೋ D ನೋಡಿ. ನೋಡಿ ಒಂದೇ ತರ ರೌಂಡ್ ಮಾಡಿದಾರೆ ತಾನೆ. ನೋಡು, ನನ್ನ ತಂಗಿ ಸುಮ್ನೆ ಸುಳ್ಳು ಹೇಳಲ್ಲ. ನಾನೇನು ಆ ಥರ ಇದು ಮಾಡಿಲ್ಲ. ಇವ್ರ ತಂಗಿ ಹೆಂಗೋ ನನ್ನ ತಂಗಿನೂ ಹಂಗೆ. ಮೊನ್ನೆ ಸರಿ, ಅದೇನೇ ಸಮಯ ಕೇಳಿ ಆಯ್ತು ಅವ್ರಿಗೆ. ಮೊನ್ನೆ ನಾನು ಕೊತ್ತಂಬರಿ ಸೊಪ್ಪು ತರಕ್ ಹೋಗಿದ್ದೀನಿ. ಅಲ್ಲೂ ಬಂದ್ಬಿಟ್ಟು ಈ ಕೊತ್ತಂಬರಿ ಸೊಪ್ಪು ಬಾಡೋದ್ರು ನಾನು ಬಾಡೋಗ್ದಿರೋ ತರ ಬಾಡ್ಕೋತೀನಿ. ಸರಿ ಆಯ್ತು, ಇವಾಗ ಸಮಯ ಕೇಳಿ ಅವ್ರಿಗೆ. ನೀವೇನೋ ಚೆನ್ನಾಗಿದ್ದೀರಾ ಅಂತ ನನ್ನ ಈ ತರ ಎಲ್ಲ ಮಾಡ್ಬಿಟ್ರೆ ಹೇಳ್ಬೇಡಿ. ಸಮಯ ಕೇಳಿ, ನಾನು ಕಣ್ಮುಂದೆ ನಾನು ನೋಡ್ಬಿಟ್ಟಿದ್ದೀನಿ. ನಾನೇ ಕ್ಷಮೆ ಕೇಳಿ. ಕೇಳ್ಬೇಕು. ನಾನು ಬಂದು ಇಸ್ಕೊಂಡಿದೀನಿ. ಅಲ್ಲ, ನಾನೇ ಕ್ಷಮೆ ಕೇಳಿ. ನಾನು ತಪ್ಪು ಮಾಡಿ ನಾನು ಸಮಸ್ಯೆ. ಸರಿ ಆಯ್ತು. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆ. ಏನ್ ಬರ್ತಿದ್ದೆ ಅಂತ ಒಂದ್ ಲೈನ್ ಓದ್ ಹೇಳಿ. ಸರಿ, ನಾನು ಅಡ್ರೆಸ್ ಹೇಳ್ತೀನಿ. ನಾನು ಕಣ್ಮುಂದೆ ನೋಡಿ ಲೆಟರ್ ಕೊಡ್ತಾವ್ರೆ, ಹಿಂಗೆ ಇಟ್ಕೊಂಡವ್ರೆ, ಹಿಂಗೆ ಸ್ಟೈಲ್ ಹಂಗೆ ಇಟ್ಕೊಂಡವ್ರೆ. ಅವ್ರೇ ಮಾಡೋದು ಕೊಟ್ಟಿದ್ದಾರೆ ನನಗೆ. ಏನಿಗೆ ಇಸ್ಕೊಂಡ್ರಿ? ಅವ್ರು ಎಲ್ಲಿ ಬರುತ್ತೆ ಅಡ್ರೆಸ್ ಅಂತ ಹೇಳಿದ್ರು. ಅವ್ರು ಇಸ್ಕೊಂಡಿದ್ದಲ್ಲ, ಅವ್ರ ಮೇಲೆ ಕೊಟ್ಟಿದ್ದು. ನಾನಕ್ಕೆ ಇದು ಮಾಡ್ಲಿ? ಊರಲ್ಲಿ ಹುಡುಗಿನೇ ಬಂದು ಲೋ ಲೆಟರ್ ಕೊಟ್ಟು ಲೋ ಮಾಡಂತಾರೆ. ಅಣ್ಣ, ನನಗೆ ಇದಿಲ್ಲ ಅಣ್ಣ. ನಾನು ಅಡ್ರೆಸ್ ಹೇಳ್ತಿದ್ದೀನಿ ನಮ್ಮ ಫ್ರೆಂಡ್ಗೆ, ಗೊತ್ತಾ? ಫ್ರೆಂಡ್ಗೆ ಅಡ್ರೆಸ್ ಹೇಳ್ಕೊಂಡು ಇಲ್ಲಿಗೆ ಬಂದ. ಏನಂತ ಗೊತ್ತಾ?
ಸರಿ ಇಲ್ಲ. ಬೆಂಗಳೂರಲ್ಲಿ ನಮ್ಮನೆ. ಹೋಗ್ಬಿಟ್ಟು ನಾನು ಚೆನ್ನಾಗವ್ರೆ ಹೇಳಿದ್ಯಾ? ನಾನೇ ಕೇಳಿ ಹೋಗ್ಬಿಟ್ಟು ನೀವು ನನ್ನ ಹತ್ರ ಹೇಳಿಲ್ವಾ ಬೆಂಗಳೂರಲ್ಲಿ ನಮ್ಮನೆ, ನಾನು ಇಲ್ಲಿಗೆ ಬಂದೆ ಸುಮ್ಮನೆ ಅಂತ? ಲೈನ್ ಇದ್ದಾರೆ ಬೇಕಾದ್ರೆ ಇವ್ರ ಹತ್ರ ಕೇಳಿ ಬೇಕಾದ್ರೆ ಲೈನ್ ಇದ್ದಾರೆ. ನೀವು ಟೆನ್ಷನ್ ಆಗೋದ್ರಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಅಣ್ಣ ನಾನು ಟೆನ್ಷನ್ ಏನಿಲ್ಲ ನಾನು. ಅಲ್ಲಿ ನೋಡಿ ಹೆಂಗ್ ಮಾತಾಡ್ತಾ ಇದ್ದೀರಿ ನೋಡಿ, ಕೋಪ ಬರ್ತಾ ಇದೆ. ನಾನು ಕೋಪ ಬರಲ್ಲ ನನಗೆ, ನಾನ್ ತಪ್ಪು ಸರ್, ನಗು ಬರ್ತಾ ಇದೆಯಾ? ಏನು ಬರ್ತಿಲ್ಲ ನನಗೆ. ಮತ್ತೆ ಹಂಗಾರೆ ಭಯ ಅಂತಾನೆ ಅರ್ಥ ಅದು. ಇದ್ರಲ್ಲಿ ಏನಿದೆ? ಸರಿ ಆಯ್ತು, ನೀವು ಬರ್ದಿಲ್ಲ ತಾನೆ, ಹಂಗಾರೆ ಇದ್ರಲ್ಲಿ ಏನಿದೆ ಓದ್ ಹೇಳಿ, ಅವಾಗ ನಾನು ಒಪ್ಕೋತೀನಿ ನೀವು ಬರ್ದಿಲ್ಲ ಅಂತ. ಬೇಜಾನ್ ಕೆಲ್ಸಗಳಿದೆ. ಈಗ ನೀವು ಬರ್ದಿಲ್ಲ ಅಂದ್ರೆ ನೀವು ಓದ್ಬೇಕಾದ್ರೆ ಕಷ್ಟ ಪಡ್ತೀರಾ, ನೀವು ಬರ್ದಿದ್ರೆ ಪಟ್ ಅಂತ ಓದ್ತೀರಾ ತಾನೆ. ಏನ್ ಬರ್ದಿದ್ದಾರೆ ಓದ್ ಹೇಳಿದ್ದು? ನೋಡಿ, ಗಾಬರಿಗೆ ಜಿಪ್ಪು ಕೂಡ ಹಾಕಿಲ್ಲ ನೀವು. ಸರ್ ನಾನು ಇವಾಗ ಇದು ನಿಮ್ಗೆ ಬುಕ್ ತೋರ್ಸಕ್ಕೆ ನಾನು ಡಿಲೀಟ್ ಮಾಡಿ ಜಿಪ್ ಹಾಕ್ಬೇಕು ತಾನೆ. ಗಾಬರಿ ಇದ್ದೀರಾ ಅಂತ ತಾನೆ. ಗಾಬರಿ ಏನಿಲ್ಲ ಸರ್ ನನಗೆ. ಸರಿ ಸರಿ, ಇದ್ರೆ ಏನ್ ಬರ್ದಿದ್ದಾರೆ ಓದ್ ಹೇಳಿ ಒಂದ್ ನಿಮಿಷ. ಕೆಂಪಿ ಕೋಣಗುಂಡೆ ಅಂತ ಬರ್ದವ್ರೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟು. ಯಾಕೋ ನನ್ ಕೆಂಪಿ ಕೋಣಗುಂಡೆ ಅಂತ ಬರ್ದವ್ರೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟು. ಯಾಕೋ ನನ್ ಚೆನ್ನಾಗಿಲ್ವನೋ? ಅವ್ರು ಯಾವಾಗ್ಲೂ ಹೇಳ್ತಾರೆ ಚೆನ್ನಾಗಿರೋದಕ್ಕೆ ನೋಡಕ್ಕೆ ಕೊಟ್ಟಿರೋದು. ಅಂದವಾಗಿದ್ಯಾ ಅಂತ. ಇವಾಗ ನೀವು ಬರ್ದಿಲ್ಲ ತಾನೇ ಅದು? ನಾನು ಬರ್ದಿಲ್ಲ ಸರ್. ಅದು ಆಯ್ತು, ಅದು ಓದಿ, ಅದೇನ್ ಬರ್ದಿದೆ ಓದಿ. ಏನ್ ಇದ್ರಲ್ಲಿ- ನನಗೆ ಬೇಜಾನ್ ಮೀಟಿಂಗ್ ನನ್ನ ಕೆಲಸ ಇದೆ ನನಗೆ. ನನ್ಗೂ ಕೆಲಸ ಇದೆ, ನಾನು ಕಾಲೇಜ್ ಮುಗಿಸ್ಕೊ ಬಂದಿದ್ದೀನಿ. ಮೀಟಿಂಗ್ ಇದೆ ನನಗೆ. ಸಾರಿ ಕೇಳ್ಬಿಟ್ಟು ಹೋಗಿ ಅಷ್ಟೇ. ಸರ್ ನಾನೇ ಕೇಳಿ, ನಾನು ತಪ್ಪು ಮಾಡಿದ್ರೆ ಸರ್ ಕೇಳ್ತೀನಿ. ಇವಾಗ ಕೆಲ್ಸಕ್ಕೆ ಟೈಮ್ ಆಯ್ತಾನೆ. ಟೈಮ್ ಆಯ್ತು ನನಗೆ. ಸಬ್ಮಿಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಹೇಳಿ. ಫ್ರೆಂಡು ಅಲ್ಲ. ಹಾ. ಓಕೆನಾ? ನೀವು ಬರ್ದಿಲ್ಲ ತಾನೆ? ನಾನು ಬರ್ದಿಲ್ಲ ಏನ್ ಬರ್ದಿದ್ರು ಓದಿ. ಇದ್ರಲ್ಲಿ ಏನ್ ಬರ್ದಿದೆ ಓದಿ ಸಾಕು. ಸರಿ ಬಗ್ಗೆ ಆಯ್ತು ಸರ್. ಈಗ ಅದೇನ್ ಬರ್ದಿತ್ತು? ಈಗ 7 ಟೈಮಲ್ಲಿ ನನಗೆ ನನ್ನ ಮೀಟಿಂಗ್ ಇದೆ ನನಗೆ. ಇವಾಗ ಒಂದು ಹುಡುಗಿ ನಡು ರೋಡಲ್ಲಿ ನಿಂತ್ಕೊಂಡು ನಾನೇ ಕಿತ್ ಮಾಡಿರೋದು. ಸರಿ ಆಯ್ತು, ಇನ್ಮೇಲೆ ನೀವು ನನಗೆ ಹಿಂಸೆ ಮಾಡಲ್ಲ ತಾನೆ? ಮೇಡಮ್ ನಾನಕ್ಕೆ ನಿಮ್ಗೆ ನನಗೆ ಮಾಡಲ್ಲ ತಾನೆ? ನಾ ಕೊತ್ತಂಬರಿ ಸೊಪ್ಪು ತಗೊಂಡ್ ಹೋಗ್ಬೇಕಾದ್ರೆ ಕೋಲ್ಗೇಟ್ ತಗೊಂಡ್ ಹೋಗ್ಬೇಕು, ಬರಲ್ಲ ತಾನೆ? ಬರಲ್ಲ ತಾನೆ? ಇಲ್ಲ ಮೇಡಮ್. ನೋಡಿದ್ರ ಬರಲ್ಲ ಅಂತ ಮತ್ತೆ ಇವಾಗ ಏನಕ್ಕೆ ಕಲ್ಬಿಟ್ಟು ಬರಲ್ಲ ಬಿಡಿ ಅಂತ ಹೇಳ್ತಾ ಇದ್ದೀರಲ್ಲ ಬಿಡಿ. ನನಗೆ ಯಾರು ಅಂತ ಗೊತ್ತಿಲ್ಲ. ನಾನು 4 ಗಂಟೆ ಮೀಟಿಂಗ್ ಇದೆ, ನಾನು ಇದು ಮಾಡ್ತೀನಿ. ನಾನು 4 ಗಂಟೆ ಆಗಿಲ್ಲ. ಸರಿ, ಇವಾಗ ನಿಮ್ಗೆ ಅಡ್ರೆಸ್ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ, ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಅವ್ರಿಗೆ ಹೇಳ್ಬಿಡಿ ಗೊತ್ತಿಲ್ಲ ಅಂತ. ಬನ್ನಿ ಬನ್ನಿ, ನಮ್ಮಾಯ್ತು, ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡ್ತಿರೋದು. ನಮ್ದು ಪ್ರಾಂಕ್ ಬಿದ್ದಿದೆ, ನಾನು ತರಲೆ ಅಂತ ಹೇಳಿ. ನೀವು ಯಾರಿಗೂ ಲವ್ ಲೆಟರ್ ಕೊಟ್ಟಿಲ್ಲ. ಸರಿ, ಏನ್ ಅನ್ಸ್ತು ನಿಮ್ಗೆ? ಏನು ಅನ್ಸಿಲ್ಲ ಮೇಡಮ್. ನಾನು ವರ್ಕಲ್ಲಿ ಇದ್ದೀನಿ ನಾನು. ಆದ್ರೆ ಇದರಿಂದ ಟೆನ್ಷನ್ ಇರಲಿಲ್ಲ. ಆರಾಮಾಗಿದೆ. ಯಾಕೆ ಲವ್ ಲೆಟರ್ ಕೊಟ್ಟಿದ್ದೀವಿ? ದಯವಿಟ್ಟು ಸಾರಿ ಅಣ್ಣ, ಕಾಮಿಡಿ ಪ್ರೋಗ್ರಾಮ್ ಇದೆ. ಓಕೆನಾ? ನಾನು ತರಲೆ ಪೇಜಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ಕೊಟ್ಟಾಗ ಹೇಳಿ. ಓಕೆನಾ? ಓಕೆ. ನಾನು ತರಲೆ ಚಾನಲ್ಗೆ ನಾನು ತರಲೆ ಚಾನಲ್ಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿ. ಕಾರ್ ಹೋಗಿ ಟಾಟಾ ಮಾಡ್ಬಿಡೋಣ. ಥ್ಯಾಂಕ್ ಯು ಬ್ರೋ. ಅಡ್ರೆಸ್ ಹೇಳ್ಬಾರ್ದು. ಇದು ಕನ್ನಡ ಅಲ್ಲ, ಅಷ್ಟು ಓದಕ್ ಬರಲ್ಲ ಅಂದ್ರೆ ಮಧ್ಯಾಹ್ನಕ್ಕೆ ಇಲ್ಲಿ ಕುತ್ಕೊಂಡಿರೋದು. ಅಯ್ಯಯ್ಯೋ, ಇಷ್ಟೊತ್ತು ಬೇಕಾ? ಇಷ್ಟೊತ್ತು ಬೇಕಂದ್ರೆ ಯಾಕೋ ತಗೊಂಡೆ? ಏನ ಪೇಪರ್ನೇ ತಿನ್ನಂಗ್ ನೋಡ್ತಾ ಇದೀಯಾ? ಅಯ್ಯೇ, ನನಗೂ ಗೊತ್ತಿದ್ರೆ ನಾನು ಯಾಕೆ ಕೇಳ್ತಿದ್ದೆ? ನಾಳೆಗಾದ್ರೂ ಹೇಳ್ತಪ್ಪ. ಒಂದ್ಸತಿ ನಾಗರಬಾವಿ ಗೊತ್ತಿಲ್ಲ ನಾ ಎಲ್ಲಿ ಬರುತ್ತೆ. ನಾಗರಬಾವಿ ಎಲ್ಲಿ ಬರುತ್ತೆ? ಅದೇನ್ ಬರ್ತಿದ್ಯೋ, ಅವ್ರಿಗೆ ಓದಕ್ಕೆ ಅರ್ಥ ಆಗ್ತಿಲ್ಲ. ಇವ್ ಎಲ್ಲಿಂದ ಹಿಡ್ಕೊ ಬರ್ತಾರ ನಿಮ್ನೆಲ್ಲ. ಕರ್ಮ. ನೋಡಕ್ ಬರಲ್ಲ, ಏನಂತ ಕೂತಿರ್ತಿರೋ ಏನೋ. ಏನ್ ಹೇಳ್ತಿದ್ದೀರಾ ಸರ್ ಅಡ್ರೆಸ್ ಕೇಳಿದ್ರೆ?
ಸರ್ ನನಗೆ ಕನ್ನಡ ಓದಕ್ ಬರಲ್ಲ, ಅದಕ್ಕೆ ಕೇಳ್ದೆ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನಾಗರಬಾವಿ. ನಾಗರಬಾವಿ ಎಲ್ಲಿ ಬರುತ್ತೆ? ಬರೀ ನಾಗರಬಾವಿ ಅಂತ ಅಷ್ಟೇ ಇದೆಯಾ? ವಾಣಕುಂಟೆ. ಏನಂತೆ ಸರ್? ನಾಗರಬಾವಿ ಅಲ್ಲಪ್ಪ ಅಡ್ರೆಸ್ ಹೇಳಿ ಅಂದ್ರೆ ಏನೋ ನೀನ್ ದೋಸೆ ನಂಗ್ ನಿನ್ ಮೇಲೆ ಆಸೆ ಅಂತ ಏನೇನೋ ಯಾರು ಯಾರು ಇವ್ರ ಇವ್ರು ಕೊಡ್ತಾವ್ರ? ಇಲ್ಲಿ ಬರ್ದಿರೋದ್ ನೋಡೋದು ನಾನು ಇವ್ರಲ್ಲ, ಅವ್ರ ಅಡ್ರೆಸ್ ಬರ್ದ. ಏ ತಡಿ ಮಾಡ್ತೀನಿ. ಅವ್ರು ಹೇಳ್ತಾವ್ರ ಅವರು ಏನೋ ಅಡ್ರೆಸ್ ಕೊಡ್ತಾ ಇದೀರ ಅಂತ ಅವ್ರಿಗೆ ಏನೋ ಅಡ್ರೆಸ್ ಕೇಳಿದ್ರೆ ದೋಸೆ ನಂಗ್ ನಿನ್ ಮೇಲೆ ಆಸೆ ಅಂತವ್ರಪ್ಪ. ಯಾವಾಗ್ಲೂ ಹಿಂಗ ಮಾಡ್ತಾರೆ. ಬೆಂಗಳೂರಲ್ಲಿ ಇದೆ ನಮ್ಮನೆ, ನೀನೇ ನೋಡಕ್ ಬಂದೆ ಸುಮ್ಮನೆ. ನೀವು ಕೊಟ್ರೆ ಈಗ ನಂಗ್ ಕನ್ನಡ ಓದಕ್ ಬರಲ್ಲ, ನನಗೆ ಯಾವಾಗ್ಲೂ ಕೊಡ್ತಾರೆ, ನನ್ಗೆ ಇಲ್ಲಿ ಬರಕ್ಕೆ ಬಿಡಲ್ಲ ಅನ್ಕೊಳ್ಳಿ. ಅಡ್ರೆಸ್ ಓದು ಅಂತ ಹೇಳಿದ್ರು. ಬಾರೆ ಬಾರೆ ಬಂಗಾರಿ ನೀನೇನ ಸಿಂಗಾರಿ ಹಂಗಾತವ್ರೆ. ಅಲ್ಲ ನೀವು ಕೊಟ್ಟಿ ನಗು ಬರ್ತೈತಾ ನಿಮ್ಗೆ? ಇವ್ರು ಕೊಟ್ಟಿದ್ದಾರೆ. ನಾನು ಒಂದ್ ಹುಡುಗಿ ಹಿಂಸೆ ಅನ್ಭವಿಸ್ತಿದ್ರೆ ನಗಾಡ್ತಿದ್ರ ಈ ತರ ಕೂಡ ತಪ್ಪು ನೋಡಿ, ಅವ್ರೇನೋ ಕೊಟ್ಟವ್ರಂತ ಈ ತರ. ಏನಣ್ಣ ಇದು? ಮತ್ತೆ ನಾನು ಅಡ್ರೆಸ್ ಚೀಟಿ ಕೊಟ್ರೆ ಬೇರೆ ಯಾವ್ದೋ ಚೀಟಿ ಕೊಟ್ಟವ್ರು ನೋಡಿ. ಇವಾಗ ಬೆಂಗಳೂರು ಯಾಕೆ ಹಿಂಗಾಗೋಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಟ್ಟೋಗ್ಬಿಡ್ತಿದ್ದು. ಯಾಕೆ ಜನಗಳು ಯಾಕೆ ಈ ತರ ಆಗ್ಬಿಟ್ರು? ಏನಣ್ಣ ಕತೆ ಇದೆಲ್ಲ? ಅಣ್ಣ ಏನಣ್ಣ ಇವಮ್ಮನ್ ಕೊಟ್ಟಿದ್ದು ಅಡ್ರೆಸ್ ಓದಿ ಹೇಳೋಣ ಅಂತ. ಅಣ್ಣ ನಂಗೆ ಕನ್ನಡ ಓದಕ್ ಬರಲ್ಲ, ಅಡ್ರೆಸ್ ಬೇಕಿತ್ತು ನನಗೆ. ಹಂಗಾಗಿ ಬಂದೆ JP ನಗರ್ ಅಂತ ಏನೋ ಅಂದ್ರೆ ಎಲ್ಲಿ ಅಂತ ಗೊತ್ತಿಲ್ಲ. ನಾಗರಬಾವಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೋಡಕ್ ಇಷ್ಟ ಚೆನ್ನಾಗಿದ್ದೀರಾ ನಾವು? ಅಲ್ಲಮ್ಮ ನಾನು ಹೇಳ್ತಾ ಇರೋದು ಇಲ್ಲಿ ಕುತ್ಕೊಂಡು ಅಡ್ರೆಸ್ ಹೇಳೋಣ ಇದು ಅಂತ ಕೇಳಿದ್ರು, ನಾನು ಹೋಗ್ದೆ. ಇವಾಗ ಅವ್ರು ಹೇಳ್ತಾವ್ರಲ್ಲ, ಅವರು ನೀವು ಕೊಟ್ರಿ ಅಂತ ಹೇಳ್ತಾವ್ರಲ್ಲ ಅವರು. ಅಣ್ಣ ಏನಣ್ಣ ಸ್ವಲ್ಪ ನೋಡಿ, ಅವ್ರು ಕೊಟ್ಟಿದ್ದಾರೆ. ಮದುವೆ ಆಗಿ ನನ್ನ ನಗು ಚೆನ್ನಾಗಿದ್ಯಾ? ನಗು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏನಂತಾರೆ ಗೊತ್ತಾ, ನಿನ್ ನಗು ಫುಲ್ ಬ್ರೈಟ್ ಆಗಿದೆ, ಅದಕ್ಕಿಂತ ಬ್ರೈಟ್ ಆಗಿ ನೋಡ್ಕೋತೀನಿ ಅಂತಾರೆ ನನ್ನ. ಏನಣ್ಣ ಅಣ್ಣ ಹಿಂಗ್ ಮಾಡ್ಬಾರ್ದು. ಪಬ್ಲಿಕ್ ಅಲ್ಲಿ ನೋಡಿ ಬಂದ್ಬಿಟ್ಟು ಯಾರು ಅಡ್ರೆಸ್ ಕೇಳ್ತಾವ್ರ ಅಂತಂದ್ರೆ ಕರೆಕ್ಟ್ ಆಗಿ ಹೇಳೋದು ಕಲ್ತ್ಕೊಳ್ಳಿ. ಅದ್ ಬಿಟ್ಬಿಟ್ಟು ನೀವ್ ಈ ತರ ನಗರಿ ನಾವು ಗಟ್ಟಿಗೆನು ಹೇಳಿಲ್ಲ, ನಾವು ಪಾಟ್ ಓದ್ಕೊಂಡಿದ್ದೀರಿ. ಅಲ್ಲ ಅದ್ರಲ್ಲಿ ಅಡ್ರೆಸ್ ತಾನೇ ಬರ್ದಿರೋದು. ಫೋನ್ ಅಲ್ಲಿ ಇದ್ಲು. ಲೆಟ್ರು ನೀವು ಕೊಟ್ರ ಇವ್ರೇ ಕೊಟ್ರ? ಅವರು ನಾನು ಅವರಿಗೆ ಅಡ್ರೆಸ್ ಲೆಟರ್ ಕೊಟ್ಟೆ, ಇವ್ರು ನೋಡಿದ್ರೆ ಮತ್ತೆ ಯಾವಾಗ್ಲೂ ಕೊಡ್ತಾರೆ ಲವ್ ಲೆಟರ್ ಎದ್ದು ಕೊಡ್ತಿದ್ದಾರೆ. ಅಲ್ಲಣ್ಣ ಅವ್ಳು ನೋಡಿದ್ರೆ ಕೆಂಪಿ ಕೊಂಡ್ಕೊಂಡಿದ್ದಂಗ ಅವಳು, ನೀವ್ ನೋಡಿದ್ರೆ ಏನಣ್ಣ ಅವು? ಅವ್ರ ಅಡ್ರೆಸ್ ಕೊಟ್ಟಿದ್ರು. ಇದೇ ತರ ನಾನು ನಗು ನೋಡ ನನ್ನ ಮರಳು ಮಾಡ್ತಾ ಇರೋದು ಇವ್ರು. ಇದು ತಪ್ಪಲ್ಲಣ್ಣ ಇದು. ಬಂದ ತಕ್ಷಣ ನಗಾಡ್ಬಿಡ್ತಾರೆ, ನನಗ್ ಬೈಯಂಗೂ ಇಲ್ಲ ಏನು ಹೇಳಂಗೂ ಇಲ್ಲ ಆಗೋಗಿದೆ. ಯಾಕಣ್ಣ ಈ ತರ ಮಾಡ್ತೀರಾ? ಅಡ್ರೆಸ್ ನಾನ್ ನಿಮ್ಗೆ ಏನ್ ಕೊಟ್ಟೆ? ಅಡ್ರೆಸ್ ಲೆಟರ್ ಕೊಟ್ಟೆ ತಾನೆ, ಯಾಕೆ ಲವ್ ಲೆಟರ್ ಕೊಟ್ರಿ? ಇನ್ನ ಚೇಂಜ್ ಆಗಿಲ್ವಾ? ನೆನ್ನೆನೆ ಹೇಳ್ದೆ ತಾನೆ. ನಾನು ಸಾಲ ಮಾಡ್ತೀನಿ ಇರಮ್ಮ, ನಿನ್ ಫೀಲಿಂಗ್ಸು ನಿನ್ ಬೇಜಾರು ಎಲ್ಲ ನಾನು ಅದಕ್ಕಂತಾನೆ ನಾನು ಪಬ್ಲಿಕ್ ನಾನು ಬಂದು ನಾನು ಮಾತಾಡ್ತೀನಿ. ಮದುವೆ ಆಗಿಲ್ಲ ಅಣ್ಣ ನೀವು, ಆದ್ಮೇಲೆ ಇದೆಲ್ಲ ಬೇಕಾ ಸರ್? ಅವ್ರು ಲವ್ ಲೆಟರ್ ಕೊಟ್ಟಿದ್ದ ನೀವು ಇಸ್ಕೊಡ್ಬೇಕಾ? ಅವ್ರು ಕೊಟ್ರಪ್ಪ, ಓದು ಹೇಳು, ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರು. ನೀವು ಅಡ್ರೆಸ್ ಇಲ್ಲ ಅಂತ ಹೇಳ್ಬೇಕು ತಾನೆ ಸರಿ. ಅದ್ರಲ್ಲಿ ಹೇಳ್ದಲ್ಲ, ಏನು ಲವ್ ಲೆಟರ್ ಕೊಟ್ಟವ್ರ ಅಂತ ಹೆಂಗ್ ಹೇಳ್ತೀರಾ ಮತ್ತೆ ನೀವು? ನಾಗರಬಾವಿ ಅಂತ ಹೇಳ್ತಾ ಇದಾರೆ. ಅದ್ರ ಮೇಲೆ ಕಡೆ ಇರೋದೆಲ್ಲ ನೋಡಿಲ್ಲ ನೀವು? ಹೇಳಿದ್ರಪ್ಪ ಏನೋ ಏನೋ ಇದೆ ದೋಸೆ ನನಗ್ ನಿನ್ ಮೇಲೆ ಆಸೆ ಅಂತಾರೆ. ಏನಂತ ಇದೆ ಅದು? ನಾನು ಓದಿ ಹೇಳ್ತಾ ಇರೋದು ಅವ್ರಿಗೆ. ನೀವೇ ಬರ್ದಿರೋದು ನಿಮ್ಗೆ ಗೊತ್ತಿಲ್ವಾ ಹಂಗಾದ್ರೆ? ಓ ಇಲ್ಲಿದ್ಯಾ ಅದು? ಅದೇಂಗ್ ಗೊತ್ತಾಗೋಯ್ತು? ನೋಡಿದ್ರ ನಾನು ಹೇಳಿದ್ ಅದೇಂಗ್ ಗೊತ್ತಾಗೋಯ್ತು ನಿಮ್ಗೆ? ಸುಳ್ಳು ಹೇಳಿ ಏನೋ ಎಲ್ಲಾರು ತಿಂತಾರೆ ದೋಸೆ, ನನಗೆ ನನಗೆ ನಿನ್ ಮೇಲೆ ಆಸೆ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಏನ್ ಕಥೆ ಇದೆಲ್ಲ? ಏನ್ ಕತೆ ಇದೆಲ್ಲ? ಇದು ಏನ್ ಗೊತ್ತಾ, ಸಮಾಜದಲ್ಲಿ ಈ ತರ ಮಾಡೋದು ತಪ್ಪು. ಇರೋದನ್ನ ಹೇಳ್ಬಿಡ್ಬೇಕು. ಇದೇ ಅನ್ಬಿಟ್ಟು ನೀವು ಲವ್ ಲೆಟರ್ ಈ ತರ ಕೊಟ್ರೆ ಒಂದ್ ಹೆಣ್ಮಗಿ ನಾವ್ ಏನ್ ಅನ್ಕೋಬೇಡ ಈ ದೇಶದಲ್ಲಿ. ಹೇಳಿ ಅಣ್ಣ, 4 ಜನಕ್ಕೆ ಬುದ್ಧಿ ಹೇಳಿ ಅಣ್ಣ ನೀವು. ಅದು ಬಿಟ್ಬಿಟ್ಟು ನೀವೇ ಮಾಡ್ತಾ ಇದ್ದೀರಾ? ಅಮ್ಮ ಬಂದು ಇಲ್ಲಿ ಕೊಟ್ಟರು, ನಾವು ಓದಿ ಹೇಳೋಣ ಅಂತ ನೋಡಿದ್ರೆ ಇವಾಗ ಲೆಟರ್ ನಿಮ್ ಕೈಲ್ತಾನೆ ಇತ್ತು. ಲೆಟರ್ ಅಂದ್ರೆ ಅವ್ರು ಕೊಟ್ಟಿದ್ದಪ್ಪ, ಈಸಿ ಏನು ಅಡ್ರೆಸ್ ನೋಡೋಣ ಅಂತ ಕೊಟ್ಟರು. ಇವಾಗ ಪಬ್ಲಿಕ್ ಗೆ ಲೆಟರ್ ಯಾರ ಕೈಲಿ ಇರುತ್ತೆ? ಫಸ್ಟ್ ಆಫ್ ಆಲ್ ನೋಡಿದಾಗ ಅಪ್ಪ ನನ್ನ ಕೈಲಿದೆ ಅಪ್ಪ, ಆಮೇಲೆ ಹಂಗೆ ಹೇಳ್ಬೇಡ ನೀನು. ಮಾತಾಡ್ಕೊಳ್ಳಿ. ಇವಾಗ ಏನ್ ಸಮಸ್ಯೆ ಏನ್ ಗೊತ್ತಾ? ನೋಡಿ ಮತ್ತೆ ಕೊಡ್ತಾರ ನೋಡಿ ಇವಾಗ. ನೋಡಿ ಇಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾ ಇದ್ದೀರಾ ಲವ್ ಲೆಟರ್ ಕೊಡೋತರ. ಇಬ್ರು ಪ್ಲಾನ್ ಮಾಡ್ಕೊತಾವ್ರ ನೋಡ್ದಾ? ಇಲ್ಲ ಇವ್ರು ತುಂಬಾ ಸತಿ ಹೇಳಿದ್ರು ಆತರ ಎಲ್ಲ ಮಾಡ್ಬೇಡಿ, ಪಾಪ ಹುಡುಗಿಗೆ ಇಷ್ಟ ಇಲ್ಲ ಅಂತ. ನೋಡು ಮತ್ ನಾ ಬಂದಿದ ತಕ್ಷಣ ಇಂದಾಮ ಇಲ್ಲಂದಿರೆ ನಾವಿಲ್ಲ ಅಂದಿದ್ದೀರೆ ಬೇಬಿ, ನಾವಿಲ್ಲ ನೀರು ಬೇಬಿ, ಇವಾಗ ಇಂದಾಮ ನಾವಿದೀವಿ ಅಂತ. ಬೇಬಿ ಏನಲ್ಲ ಅಣ್ಣ, ಸಿಂಗಾರಿ ಬಂಗಾರಿ ಅಂತಾನೆ ಕರೆಯೋದು ನನ್ನ. ಸರ್ ಆಯ್ತು, ರೇಗಿಸ್ತಾರೆ. ಏನೋ ಏಜ್ ಆಗಿದೆ, ಏನೋ ಹೇಳ್ಬಿಟ್ಟಿದ್ದಾರೆ. ಗೊತ್ತಿಲ್ವಾ ಅಡ್ರೆಸ್ ಎಲ್ಲಿ ನನ್ಗೆ ಗೊತ್ತಿಲ್ವಾ? ಈಗ ಏನಂದ್ರಿ ಮತ್ ನಾಗರಬಾವಿ ದೋಸೆ ಅಂತೆಲ್ಲ ಯಾಕಂದ್ರಿ? ನಾವು ಓದ್ಕೊಂಡಿದ್ರೆ ನೀವು ನಿಮ್ಗೆ ಎಲ್ಲಿದೆ ಅಂತ ಗೊತ್ತಿಲ್ವಾ ಅಡ್ರೆಸ್ಸು?
ಅಲ್ಲಿ ನಾವು ಕ್ಯಾಮ್ರಾ ಇದೆ, ಅವ್ರಿಗೂ ಹೇಳ್ಬಿಡಿ ಗೊತ್ತಿಲ್ಲ ಅಂತ. ಅಲ್ಲ ನೋಡಿ, ನಾನು ತರ್ಲೆ ಅಂತ ಏಜ್ ಇಂದ ಬಂದಿರೋದು. ಏನನ್ಸ್ತು ನಿಮ್ಗೆ? ಬೇಜಾರಾಯ್ತು. ಬೇಜಾರಾಯ್ತಾ? ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತು ಅಡ್ರೆಸ್ ಇಲ್ಲ ಅಂತ ಅಂದ್ರೆ ಯಾಕೆ ಹೋಗಿ ನಗಾಡ್ತಿದ್ವಿ? ಅಡ್ರೆಸ್ ಬರಲ್ಲ ಅದು ಇಲ್ಲಿ. ನಗಾಡ್ತಾ ಇದ್ದೆ, ನೀವೇನೋ ಮಾಡ್ತಾ ಇದ್ದೀರಂತ ಗೊತ್ತಾಯ್ತು. ಅವನ್ ಬಂದಿದ್ದು ಸರಿ ಆಯ್ತು. ಸುಮ್ನೆ ನಾವು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿದ್ದು. ಸೊ ಅಲ್ಲಿ ನಮ್ನೆಲ್ಲ ಸಬ್ಸ್ಕ್ರೈಬರ್ಸ್ ಹಾಯ್ ಹೇಳಿ. ಅಲ್ಲಿ ನೋಡಿ ಫೋನಲ್ಲಿ ಮಾತಾಡಿದ್ರು, ನಾನು ನೋಡಿದೆ, ಅಲ್ಲಿಂದ ನೋಡಿದೆ. ನನಗೆ ಬಂದ್ಮೇಲೆ ಈಗ ಗೊತ್ತಾಯ್ತು, ನನ್ಗೆ ಅವಳೇ ಡೌಟ್ ಬಂತು ನನಗೆ. ಇವರು ಸೀರಿಯಸ್ ಆಗಿ ಮಾತಾಡ್ತಾರೆ. ಸರಿನಾ, ದಯವಿಟ್ಟು ಸಾರಿ ಮಕ್ಳು ಅನ್ಕೊಳ್ಳಿ. ಸರಿನಾ, ತಮಾಷೆ ಮಾಡಿದ್ದು, ಬೇಜಾರ್ ಮಾಡ್ಕೊಂಬಿಡಿ. ಆಯ್ತಾ? ಒಂದು ಹಾಯ್ ಮಾಡ್ಬಿಡಿ. ಸಪೋರ್ಟ್ ಮಾಡಕ್ ಹೇಳಿ. ಹೇಳಿ, ನಾನು ತರಲೆ ಪೇಜನ್ ಬೆಳೆಸಿ. ನಾನು ತರಲೆ ಪೇಷಂಟ್ ಬೆಳೆಸ್ತೀಯ. ಥ್ಯಾಂಕ್ಸ್.